ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಶತ್ರು ಬಾಧೆ, ಶತ್ರು ಸಮಸ್ಯೆ, ಮನೆಯವರೋ ಹೊರಗಡೆಯವರೋ ಪಕ್ಕದ ಮನೆಯವರೋ ಕೆಲಸದಲ್ಲೋ ಗೊತ್ತಿಲ್ಲ, ಒಟ್ಟಲ್ಲಿ ಶತ್ರು ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಇದ್ದೇ ಇರ್ತಾರೆ. ಆದರೆ ಈ ಶತ್ರುವಿನ ಸಮಸ್ಯೆಗೆ ಫೇಸ್ ಟು ಫೇಸ್ ನಾವು ಫೈಟ್ ಮಾಡೋಕೆ ಆಗ್ತಾ ಇಲ್ಲ ಸರ್. ಈ ಸಮಸ್ಯೆ ನಿವಾರಣೆಗೆ ಏನಾದರೂ ಒಂದು ಪರಿಹಾರ ನಾವು ಮನೆಯಲ್ಲೇ ಮಾಡ್ಕೋಬಹುದು ಅಂತ ಏನಾದರೂ ಪರಿಹಾರವನ್ನು ನೀವು ಕೊಡೋಕ್ಕಾಗತ್ತಾ ಅಂದರೆ ಖಂಡಿತವಾಗ್ಲೂ ಕೊಡ್ತೀವಿ. ರಕ್ತ ಚಂದನದ ಪುಡಿ, ಇದು ಗ್ರಂಥಿಗೆ ಅಂಗಡಿನಲ್ಲಿ ನಿಮಗೆ ಲಭ್ಯ ಇರ್ತದೆ. ರಕ್ತ ಚಂದನದ ಪುಡಿ ಅದನ್ನ ತಗೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಕುಂಕುಮವನ್ನು ತಗೊಳ್ಳಿ, ಒರಿಜಿನಲ್ ಪ್ಯೂರ್ ಆಗಿರುವಂತ ಕುಂಕುಮ. ಮತ್ತೆ ಇದ್ರ ಜೊತೆಗೆ ಸ್ವಲ್ಪ ಏಲಕ್ಕಿಯ ಪುಡಿಯನ್ನ ಸೇರಿಸ್ಬೇಕು. ಈ ಮೂರನ್ನೂ ಮಿಶ್ರಣ ಮಾಡ್ಕೊಳ್ಳಿ. ಬೆಳಿಗ್ಗೆ ಸಂಜೆ ನಿಮ್ಮ ಮನೆಯಲ್ಲಿ ಧೂಪದ ರೀತಿಯಲ್ಲಿ ಇದನ್ನ ನೀವು ಬಳಸಬೇಕು. ಹೇಗೆ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಕೆಂಡ ಮಾಡುವಂಥದ್ದು, ಕೆಂಡ ಆದ್ಮೇಲೆ ಅದರಲ್ಲಿ ಗುಗ್ಗಿಳನೋ ಲೋಬನ ಇತ್ಯಾದಿಗಳನ್ನ ಹಾಕಿ ನಾವು ಧೂಪ ಹಾಕುವಂತ ಪರಿಪಾಠ ಇರುತ್ತೆ. ಅದನ್ನ ಹಾಕಿ ಅದರಲ್ಲಿ ಇದು ಸ್ವಲ್ಪ 1-2 ಚಿಟಿಕಿನೋ 3 ಚಿಟಿಕಿನೋ ಇದನ್ನು ಕೂಡ ಬಳಸುವಂಥದ್ದು. ಆದ್ರೆ ಇದನ್ನ ಬಳಸುವಾಗ ಇದನ್ನ ಕೈನಲ್ಲಿ ಇಟ್ಕೊಂಡು ಶತ್ರುವಿನ ನಾಮಸ್ಮರಣೆಯನ್ನ ಮಾಡ್ಕೊಳ್ಳಿ. ದೇವರಿದ್ದಂಗೆ ಇವರು, ಯಾವಾಗ ನೋಡಿದ್ರು ಇದನ್ನ ನೆನೆಸ್ಕೊತಾ ಇರ್ಬೇಕಾಗತ್ತೆ ನಾವು. ಸೊ ಈ ಶತ್ರುಗಳನ್ನ ಮನಸ್ಸಲ್ಲೇ ನೆನೆಸ್ಕೊಳ್ಳಿ. ಈ ಶತ್ರುಗಳ ಹೆಸರನ್ನ ಹೇಳ್ತಾ ಹೇಳ್ತಾ ಇದನ್ನ ಈ ಪುಡಿನ ಈ ಒಂದು ಧೂಪದ ಇದರಲ್ಲಿ ಉದಿಸ್ತಾ ಇರ್ಬೇಕು. ಬೆಳಿಗ್ಗೆ ಮತ್ತು ಸಂಜೆ, ಕನಿಷ್ಠ ಪಕ್ಷ ಸಂಜೆ. ಸರ್ ಬೆಳಿಗ್ಗೆ ಆಗಲ್ಲ ಸರ್, ಪ್ರತಿದಿನ ಹೆಂಗ್ ಮಾಡಕ್ಕಾಗತ್ತೆ ನಾವು, ನಮ್ಗೆ ಆಗಲ್ಲ ಅಂತ ಹೇಳಿದ್ರೆ ಸಂಜೆ. ಸರ್ ಪ್ರತಿದಿನ ಮಾಡೋಕ್ಕಾಗಲ್ಲ, ದಿನಕ್ಕೆ 2 ಸಲ ಅಲ್ಲ, ಪ್ರತಿದಿನ ಮಾಡೋಕ್ಕಾಗಲ್ಲ. ಇದಕ್ಕೇನಾದ್ರು ಪರಿಹಾರ ಕೊಡಿ ಅಂದ್ರೆ ಭಾನುವಾರ, ಮಂಗಳವಾರ, ಶನಿವಾರ, ಅಮಾವಾಸ್ಯೆ, ಹುಣ್ಣಿಮೆ. ಸರಿನಾ? ಸಂಜೆ ಹೊತ್ತಲ್ಲಿ, ಇವಾಗ ಅಮಾವಾಸ್ಯೆ ಹುಣ್ಣಿಮೆ ಯಾವ ದಿನ ಬಂದಿದ್ರು ನೋಡಿ ಸರ್, ಭಾನುವಾರ ಬಂದೈತೆ ಬಿಡಿ, ಸೋಮವಾರ ಬಂದು ಮಾಡ್ಬೇಕು ಮತ್ತೆ. ಸೊ ಈ 5 ದಿನಗಳಲ್ಲಿ ನೀವುಗಳು ಬಂದು ಅಂದ್ರೆ ಭಾನುವಾರ, ಮಂಗಳವಾರ, ಶನಿವಾರ, ವಾರಕ್ಕೆ 3 ದಿನ ಬಂತು, ಪ್ಲಸ್ ಇದೆರಡು ಅಮಾವಾಸ್ಯೆ, ಹುಣ್ಣಿಮೆ. ಇದೇ ತರ ಪ್ರತಿ ವಾರ ನೀವು ಮಾಡ್ಕೊಂಡು ಹೋಗ್ಬೋದು. ಇದನ್ನ ನೀವು ಮಾಡೋದ್ರಿಂದ ಶತ್ರು ಒಂದು ನಿಮ್ಗೆ ಶರಣ ಆಗ್ಬಿಡ್ತಾನೆ. ಆಯ್ತಾ? ಸೊ ಬಿಡಪ್ಪ ನೀನೇ ಗೆದ್ದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾನೆ, ಅಥವಾ ಶರಣ ಆಗ್ಬಿಡ್ತಾನೆ. ನಿಮ್ಗೆ ಅನ್ಸ್ಬಿಡುತ್ತೆ ಇವ್ನು ಸೈಲೆಂಟ್ ಆಗ್ಬಿಟ್ಟವನಂತ. ಇಲ್ಲ ಅಂದ್ರೆ ಶತ್ರು ನಿಮ್ಮ ತಂಟೆಗೆ ಬರಲ್ಲ. ಅವ್ರಿಗೇನೋ ಸಮಸ್ಯೆ ಆಗುತ್ತಾ ಸರ್ ಅಂದ್ರೆ ಖಂಡಿತ ಆಗಲ್ಲ. ಯಾವುದೇ ರೀತಿಯ ಸಮಸ್ಯೆನ ಯಾರಿಗೂ ಕೊಡಕ್ ನಾವು ಆಗಲ್ಲ. ಅರ್ಥ ಆಯ್ತಾ? ನಾವು ಯಾರಿಗೂ ಸಮಸ್ಯೆ ಕೊಡಕ್ಕಾಗಲ್ಲ, ಯಾರು ನಮಗೂ ಸಮಸ್ಯೆ ಕೊಡಕ್ಕಾಗಲ್ಲ. ಇದು ನಿಜ. ಇಲ್ಲಿ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಶತ್ರು ನಿಮ್ಮ ವಿಷಯಕ್ಕೆ ಬರಲ್ಲ. ಸುಮ್ನೆ ತೊಂದರೆ ಕೊಡ್ತಾ ಇದ್ದಾನೆ, ಸುಮ್ನೆ ನನ್ನ ತಂಟೆಗೆ ಬರ್ತಾನೆ, ಸಂಬಂಧನೇ ಇಲ್ಲ ಸರ್ ಆ ವಿಷಯಕ್ಕೆಲ್ಲ ಬರ್ತಾನೆ, ಯಾವಾಗೋ ಆಗಿದ್ದ ವಿಷಯಕ್ಕೆ ಇವಾಗ ಗ್ರಜ ತೀರಿಸ್ಕೊತಾ ಇದ್ದಾರೆ. ಈ ರೀತಿ ಏನಾದ್ರು ಸಮಸ್ಯೆಗಳಿತ್ತು ಅಂದ್ರೆ ಈ ಪ್ರಯೋಗವನ್ನ ಮಾಡಿ. ನಾರ್ಮಲ್ ಆಗಿ ಕೆಂಡ ಮಾಡಿ ಗುಗ್ಗಿಲ ಲೋಬನ ಇತ್ಯಾದಿಗಳನ್ನ ಹಾಕಿ, ಅದೇನ್ ಹಾಕ್ತಿರೋ ಹಾಕಿ. ಈ ಪುಡಿಯನ್ನ ನಾನು ಏನ್ ಹೇಳಿದ್ದೀನಿ, ರಕ್ತಚಂದನ ಪುಡಿ, ಕುಂಕುಮ ಅದು ಮೊದಲೇ ಪುಡಿ ಆಗಿರ್ತದೆ, ಏಲಕ್ಕಿನ ಪುಡಿ ಮಾಡ್ಕೊಳ್ಳಿ. ಇದನ್ನ ಮಿಕ್ಸ್ ಮಾಡಿ ಸಾಕು. ಇದರ ಒಂದು ಮಿಶ್ರಣವನ್ನ ಹಾಕ್ತಾ ಶತ್ರುವಿನ ಹೆಸರನ್ನ ಹೇಳ್ತಾ ಇರ್ಬೇಕು ನೀವು. ಇಷ್ಟೇ. ಈ ಪ್ರಯೋಗವನ್ನ ಮಾಡಿ ನೋಡಿ, ಶತ್ರು ನಿಮ್ಮ ತಂಟೆಗೆ ಬರಲ್ಲ. ಬಂದ್ರು ಸಹಿತ ನಿಮ್ಗೆ ಶರಣಾಗತನಾಗಿನೇ ಬರ್ತಾನೆ. ಎಲ್ರಿಗೂ ಒಳ್ಳೇದಾಗ್ಲಿ.